ಏನು ನಮ್ಮ ಡೆಲಿವರಿ ಬಾಯ್ಸ್ ಅಂದರೆ ಏನೋ ಅನ್ಕೊಂಡ್ಬಿಡ್ತಾರೆ, ಏನೋ ಅವ್ರಿಗೆ ಗೊತ್ತಾ. ರೇಣುಕಾ ನಗರ ನೆಲಮಂಗಲ ಟು ಸಮ್ವನ್ ಈಸ್ ಎಕ್ಸೆಪ್ಟ್ ದ ಆರ್ಡರ್. ಕೆಲವ್ರ ಮೈಂಡ್ಸೆಟ್ ಹೆಂಗಿರ್ತದೆ ಅಂದರೆ ಒಂದು ದತ್ತು ಪುತ್ರ ಥರ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ನಾನು ಪೋಟ್ರ್ ಅಂದರೆ ನಾನು ಪೋಟ್ರೇ ದೇವರು, ಪೋಟ್ ಬಿಟ್ಟರೆ ಇನ್ಯಾವುದೂ ಇಲ್ಲ, ನಾನು ಸಾಯೋವರೆಗೂ ಪೋಟ್ರಲ್ಲೇ ಸಾಯ್ತೀನಿ ಅಂದರೆ ನೀವು ಅಲ್ಲೇ ಸಾಯಿರಿ, ನನಗೇನು ತೊಂದರೆ ಇಲ್ಲ. ಬಟ್ ನಾನು ಯಾರಿಗೆ ಅಂದರೆ ಆಗಲೇ ಇಲ್ಲೇ ಬಂದಿದ್ದಲ್ಲಣ್ಣ, ಅಯ್ಯೋ ಇಲ್ಲೇ ಇದು ಊರೆಲ್ಲ ಸುತ್ತಾಡ್ಸಿದ್ರ. ಪೇಮೆಂಟ್ ಅಣ್ಣ? ಇಲ್ಲ ಇಲ್ಲ ಇಲ್ಲ, ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಮೇಲೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ಏನಪ್ಪ ಅಂದರೆ ಪೋರ್ಡರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಇವತ್ತು ಬಂದು 2 ಆರ್ಡರ್ ಆಲ್ರೆಡಿ ಮಾಡಿದ್ದೀನಿ. ಸೊ ವೀಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಕ್ಯಾಮ್ರದಲ್ಲಿ ಚಾರ್ಜ್ ಇರಲಿಲ್ಲ. ಸೊ ನಾನು ರಾತ್ರಿ ಚಾರ್ಜ್ ಹಾಕಿದ್ದೀನಿ ಅಂತ ಅಂದ್ಕೊಂಡು ಮಲಗಿಬಿಟ್ಟಿದ್ದೆ. ಸೊ 2 ಆರ್ಡರ್ ಆಲ್ರೆಡಿ ಆಗಿದೆ. ಸೊ ಬನ್ನಿ ಈಗ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಯಾರಿಗಾದರೂ ಓಕೆ ಇಂಟ್ರೆಸ್ಟ್ ಇರೋರಿಗೆ, ಓಕೆನಾ. ಸೊ ಮತ್ತೆ ವೀಡಿಯೋ ಶುರು ಮಾಡೋಣ. ರಾಘವೇಂದ್ರ ಕೊಟ್ಟಿದ್ದಾರೆ. ಅಷ್ಟಲ್ಲ ಮೇಡಮ್, ಫೋನ್ ಎತ್ತಿ ಮೇಡಮ್. You have called is speaking to someone else. You can wait or call again later. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ದಯವಿಟ್ಟು ಕಾದಿರಿ ಅಥವಾ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. आपने जिस व्यक्ति ಕಸ್ಟಮರ್ಸ್ದು ಇದೊಂದು ಬೇಜಾರು ಗುರು. ಆರ್ಡ್ರನ್ನ ತೊಗೊಂಡೋಗಿ ಕೊಟ್ಟ ಮೇಲೆ ಕಾಲಾಗಲೇ ಎತ್ತಲ್ಲ. ಆರ್ಡ್ರನ್ನ ಡ್ರಾಪ್ ಮಾಡಿ ತುಂಬ ಹೊತ್ತಾಯಿತು. ಪೇಮೆಂಟ್ ಮಾಡಿದ್ರೆ ನಾವು ಇನ್ನೊಂದು ಆರ್ಡ್ರಿಗೆ ಹಾಕ್ಕೊಂಡು ಹೋಗೋದು. ಮೊದಲೇ ಆರ್ಡ್ರ್ಗಳಿಲ್ಲ ಅನ್ನೋ ಟೈಮಲ್ಲಿ ನೋಡಿ 3ನೇ ಸರಿ ಕಾಲ್ ಮಾಡ್ತಾಯಿದ್ವಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ದಯವಿಟ್ಟು ಕಾದಿರಿ ಅಥವಾ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. 3 ಸರಿ ಕಾಲ್ ಮಾಡಿದ್ದೀನಿ. 3 ಸರಿನೂ ಬ್ಯುಸಿ ಅಂತ ಬರ್ತಾಯಿದೆ. ಇವ್ರಿಗೆ ಆರ್ಡ್ರ್ಗಳನ್ನ ತೊಗೊಂಡೋಗಿ ಟೈಮ್ ಟು ಟೈಮ್ ಕೊಡಲಿಲ್ಲ ಅಂದರೆ 20 ಸರಿ ಫೋನ್ ಮಾಡ್ತಾರೆ. ಅವಾಗ ನಾವು ಏನಾದರೂ ಎತ್ತಲಿಲ್ಲ ಅಂದರೆ ಸರ್ ಎಷ್ಟು ಸರಿ ಫೋನ್ ಮಾಡೋದು ಅಂತ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಎಲ್ಲರೂ ಅಲ್ಲ, ಕೆಲವರು. ಈಗ ನೋಡಿ, ನಾನು ಡ್ರಾಪ್ ಮಾಡಿ ಏನೋ ಒಂದು 10-15 ನಿಮಿಷ ಆಯಿತು. ನಾನು ಇಲ್ಲಿ ಬೇರೆ ಹೊರಗಡೆ ಬಿಡೋಲ್ಲ, ಕಸ್ಟಮರ್ ಬರೋವರೆಗೂ ಇಲ್ಲಿ ಗೇಟ್ ಹತ್ರ ವೆಯ್ಟ್ ಮಾಡಿದ್ದೀನಿ. ಏನಪ್ಪ, ಮೊದಲೇ ಆರ್ಡ್ರ್ಗಳಿಲ್ಲ ಅಂದರೆ ಕೋಪ ಬರುತ್ತೆ, ಬೈದು ಬಿಡೋಣ ಅಷ್ಟು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ದಯವಿಟ್ಟು ಕಾದಿರಿ ಅಥವಾ ಸ್ವಲ್ಪ ಸಮಯ ಕಾಯಬೇಕು. ಏನಕ್ಕಂದರೆ ನಮ್ಮ ದುಡ್ಡು, ನನಗೆ ದುಡ್ಡು ಬರಬೇಕು. ಸೊ ಕಾಯಬೇಕು. ನಾವು ಇನ್ನೇನು ಮಾಡ್ತೀರಾ. ಮೊದಲೇ ಆರ್ಡ್ರ್ಗಳಿಲ್ಲ, ಬಂದಿರೋದು ನಾನು ಲೇಟು. ಅಯ್ಯೋ ದೇವರೇ, ಹೋಗಪ್ಪ. 5ನೇ ಸರಿ ಕಾಲ್ ಮಾಡ್ತಾ ಇದ್ದೀನಿ. ಮತ್ತೊಂದು ಕರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ದಯವಿಟ್ಟು ಕಾದಿರಿ ಅಥವಾ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಸೀರಿಯಸ್ ಆಗಿ ಗುರು, ಸಿಕ್ಕಾಪಟ್ಟೆ ಕೋಪ ಬರೆಸ್ತಾರೆ. 6ನೇ ಸರಿ ಇದು ಮಾಡ್ತಾ ಇರೋದು, ಅಲ್ಲ 5ನೇ ಸರಿ. ಬೆಲೆನೇ ಇಲ್ಲ ಗುರು, ನಮ್ಮ ಡೆಲಿವರಿ ಬಾಯ್ಸ್ಗೆ ಬೆಲೆನೇ ಇಲ್ಲ. ಏನೋ ಬಿಡು, ನನ್ನ ಮಕ್ಕಳು ಮನೆಯಲ್ಲಿ ಕೆಲಸ ಇಲ್ದಿರೆ ಇಲ್ಲಿ ಬಂದು ರೋಡ್ ಮೇಲೆ ಬಿದ್ದಿರ್ತಾರೆ, ಬರ್ತಾರೆ, ಆರ್ಡ್ರನ್ನ ತಗೊತಾರೆ, ಹೋಗ್ತಾರೆ, ಮಾಡ್ತಾರೆ ಇರಿ ಅವರೇ. ಹಲೋ ಮೇಡಮ್, ಪೇಮೆಂಟ್ ಮೇಡಮ್ ಬಂದು 15-20 ನಿಮಿಷ ಆಯ್ತು ಇಲ್ಲಿ. ಹೌದಾ? ಸಾರಿ ಸರ್, ಬೇರೆ ಲೈನಲ್ಲಿ ಇದೆ. ಇದೆ ನಮ್ಮ ಫೋನ್ ಪೇ ನಂಬರ್? ಹೌದು ಮೇಡಮ್. ಎಷ್ಟಾಗಿದೆ? 81 ರೂಪೀಸ್ ಮೇಡಮ್. ಓಕೆ, ನಾನು ಪೇ ಮಾಡ್ತೀನಿ. ಓಕೆ ಮೇಡಮ್.
ಏನಾದರೂ ಅಂದರೆ ಮತ್ತೆ ಏನಾದರೂ ಅಂತಾರೆ ಬಂದಿರೋದೇ 81 ರೂಪಾಯಿ ಆರ್ಡ್ರು. 81 ರೂಪಾಯಿಗೋಸ್ಕರ 20 ನಿಮಿಷ ವೆಯ್ಟ್ ಮಾಡಿ, ಅದು ಇಲ್ಲಿ ಬಂದು ಡ್ರಾಪ್ ಮಾಡಿ 20 ನಿಮಿಷ ವೆಯ್ಟ್ ಮಾಡಿ. ಏನೋ ಗುರು ಏನು ನಮ್ಮ ಡೆಲಿವರಿ ಬಾಯ್ಸ್ ಅಂದರೆ ಏನೋ ಅಂದ್ಕೊಂಬಿಡ್ತಾರೆ, ಅವ್ರಿಗೆ ಗೊತ್ತಾಗಬೇಕಷ್ಟೆ. ಇಷ್ಟೆಲ್ಲ ಕಷ್ಟಪಡ್ತಾರೆ, ಅಯ್ಯೋ ಪಾಪ ಅನ್ನೋದೇ ಬರೋಲ್ಲ. ಅಯ್ಯೋ ಪಾಪ ಬೇಡ, ಹೋದರೆ ಹೋಗಲಿ, ಅವ್ರಿಗೂ ಒಂದು ಮರ್ಯಾದೆ ಇರ್ತದೆ, ಅವ್ರಿಗೊಂದು ರೆಸ್ಪೆಕ್ಟ್ ಇರ್ತದೆ. ಅವ್ರಿಗೆ ರೆಸ್ಪೆಕ್ಟ್ ಕೊಡೋಣ ಅನ್ನೋದು ಇರಲ್ಲ ಅಷ್ಟೇ. ಪೇ ಮಾಡಿದ್ರೆ 81 ರೂಪೀಸು. ಸೊ ಓಕೆ ಬನ್ನಿ, ಪೀನ್ಯದಲ್ಲಿದ್ದೀನಿ. ಸೊ 3ನೇ ಆರ್ಡ್ರು ಯಾವ್ದಾದ್ರು ಬರುತ್ತೆ ನೋಡೋಣ. ಸೊ ಅದಕ್ಕೂ ಮುಂಚೆ 2 ಆರ್ಡ್ರ್ ಮಾಡಿದ್ದೀನಿ. ಫಸ್ಟ್ನೇ ಆರ್ಡ್ರ್ 134 ರೂಪೀಸ್ ಕೊಟ್ಟಿದ್ದಾನೆ, ಅದಾದಮೇಲೆ 64 ರೂಪಾಯಿ ಕೊಟ್ಟಿದ್ದಾನೆ. ಆಫ್ಟರ್ ಕಮಿಷನ್. ಸೊ ಕಮಿಷನ್ ಹೋದ್ಮೇಲೆ ನನಗೆ 2 ಆರ್ಡ್ರಿಗೆ ಇಷ್ಟ ಆಗಿದೆ. 200 ರೂಪಾಯಿಗೆ 1 ರೂಪಾಯಿ ಕಮ್ಮಿ ಅದರಲ್ಲೂ. ಓಕೆ ಬನ್ನಿ ನೋಡೋಣ 3ನೇ ಆರ್ಡ್ರ್ ಅದು ಸಿಗ್ತದೆ ಅಂತ. ರೇಣುಕಾ ನಗರ ನೆಲಮಂಗಲ ಟು ಸಮ್ವನ್ ಈಸ್ ಎಕ್ಸೆಪ್ಟ್ ದ ಆರ್ಡರ್. ಇತ್ತೀಚೆಗಂತೂ ನಮ್ಮ ಹುಡುಗರಿಗೆ ಎಷ್ಟು ಶಾರ್ಪ್ ಆಗಿದ್ದಾರೆ ಅಂದರೆ, ಆರ್ಡ್ರ್ ಯಾವುದಾದ್ರೂ ಬಂದರೆ ಆರ್ಡ್ರನ್ನ ನಾನು ನೋಡೋಕ್ಕೂ ಬಿಡೋಲ್ಲ. ಆ ಅಡ್ರೆಸ್ ಎಲ್ಲಿದೆ, ಪಿಕಪ್ ಎಲ್ಲಿದೆ, ಡ್ರಾಪ್ ಎಲ್ಲಿದೆ ಅನ್ನೋ ನೋಡಿದ ತಕ್ಷಣ, ಅಂದರೆ ನೋಡೋಕ್ಕೂ ಮುಂಚೆನೇ ಆರ್ಡ್ರ್ ಎತ್ಕೊಂಡ್ಬಿಡ್ತಾಯಿದ್ದಾರೆ. ಹೆಡ್ಸ್ ಆಫ್ ಯು ಸಾರ್, ಹೆಡ್ಸ್ ಆಫ್ ಯು ನಮ್ಮ ಹುಡುಗರಿಗೆ. ಪೀನ್ಯದಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ, ಆರ್ಡ್ರ್ ಯಾವುದು ಬಂದಿಲ್ಲ. ಸೊ ಅಷ್ಟೊತ್ತರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದರು. ಇವರು ಬಂದು ಪೋರ್ಟ್ರ್ ಮಾಡ್ತಿರೋದಂತೆ. ಸೊ ಬ್ರೋ ಇವಾಗ ಏನು ಮಾಡ್ತಾಯಿದ್ದೀರಿ ಅಂದರೆ ಟೆಲಿಪೋರ್ಟ್ ಮಾಡ್ತಾಯಿದ್ದೀನಿ ಅಂದರು. ಸೊ ಅವ್ರನ್ನ ಮಾತಾಡಿಸಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟು ನಾನು ಟೈಮ್ ಲ್ಯಾಬ್ಸ್ ಹಾಕಿದ್ದೆ, ಅದರಿಂದ ವಾಯ್ಸ್ ಯಾವುದೇ ರೀತಿ ಕ್ಯಾಪ್ಚರ್ ಆಗಿಲ್ಲ. ಸೊ ಈ ವಿಡಿಯೋ ನೀವೇನಾದರೂ ನೋಡ್ತಿದ್ರೆ ಬ್ರೋ ದಯವಿಟ್ಟು ನಾನು ಕೆಳಗಡೆ ಇನ್ಸ್ಟಾಗ್ರಾಮ್ ID ಮತ್ತು ನನ್ನ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ DM ಮಾಡಿ. ಏನಕ್ಕಂದರೆ ನೀವು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿದ್ರಿ ತುಂಬ ಚೆನ್ನಾಗಿ, ಬಟ್ ಆದರೆ ಅದು ಅನ್ಫಾರ್ಚುನೇಟ್ಲಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಸೊ ಇವರು ಏನು ಹೇಳಿದ್ದು ಅಂತ ನಾನು ನಿಮಗೆ ಹೇಳೋದಾದರೆ, ಸೊ ಇವರು ಫಸ್ಟು ಪೋರ್ಟರ್ನ ಮಾಡ್ತಿದ್ರಂತೆ. ಸೊ ಪೋರ್ಟರ್ನ ಒಂದು ವರ್ಷದಿಂದ ಮಾಡ್ತಿದ್ರಂತೆ. ಸೊ ಫುಲ್ ಟೈಮ್ ಮಾಡ್ತಿದ್ರು ಸರಿಯಾಗಿ ಅರ್ನಿಂಗ್ಸ್ ಆಗ್ತಾ ಇರಲಿಲ್ಲ. ನಾನು ಡೈಲಿ ಮಾಡಿದ್ರೆ ಪೆಟ್ರೋಲ್ ಎಲ್ಲ ಕಳೆದು ನನಗೆ 700 - 800 ರೂಪೀಸ್ ಅಷ್ಟೇ ಸೇವ್ ಆಗ್ತಾಯಿತ್ತು. ತುಂಬ ಕಷ್ಟ ಆಗ್ತಿತ್ತು ಬ್ರೋ ಅಂತಿದ್ರು. ಇವಾಗ ಏನು ಬ್ರೋ ಮಾಡ್ತಿದ್ರು ಅಂದಿದ್ದಕ್ಕೆ, ಬ್ರೋ ನಿಮ್ಮ ವೀಡಿಯೋಸ್ ನೋಡಿದ್ಮೇಲೆ ನಾನು ಟೆಲಿಪೋರ್ಟ್ನ ಡೌನ್ಲೋಡ್ ಮಾಡಿಕೊಂಡು ಟೆಲಿಪೋರ್ಟ್ಗೆ ಜಾಯ್ನ್ ಆಗಿ, ಈಗ ಟೆಲಿಪೋರ್ಟಲ್ಲಿ ಮಿನಿಮಮ್ 1000 - 1500 ರೂಪಾಯಿ ವರ್ಗೂ ನಾನು ಸೇವ್ ಮಾಡ್ಕೊತಾ ಇದ್ದೀನಿ ಪೆಟ್ರೋಲ್ ದುಡ್ಡು ಕಳೆದು. ಸೊ ಒಂದು ವೀಕಿಗೆ ಮಿನಿಮಮ್ 9000 - 10,000 ಅಂತೂ ಆರಾಮಾಗಿ ಮಾಡ್ತಾಯಿದ್ದೀನಿ ಬ್ರೋ. ಈಗ ಕಂಫರ್ಟಬಲಾಗಿ ನನಗೆ ವರ್ಕೌಟ್ ಆಗ್ತಾಯಿದೆ. ಸೊ ಪೋರ್ಟರಲ್ಲಾದರೆ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಬಟ್ ಟೆಲಿಪೋರ್ಟಲ್ಲಿ ಯಾವುದೇ ರೀತಿ ವೆಯ್ಟ್ ಮಾಡ್ತಾ ಇಲ್ಲ. ಮತ್ತು ಇನ್ನೊಂದು ಪೋರ್ಟ್ರಲ್ಲಿ ಎಲ್ಲಾದರೂ ಲಾಂಗ್ ಹೋಗ್ಬಿಟ್ರೆ ಖಾಲಿ ಬರೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಟೆಲಿಪೋರ್ಟ್ ಅನ್ನೋದು ಇಲ್ಲೇ ಸಿಟಿ ಒಳಗಡೆ ಆರಾಮಾಗಿ ಸುತ್ತಾಡಿಸ್ತಾ ಇರ್ತಾನೆ. ಸೊ ಈ ಕಡೆ ಹೋಗ್ತಾ ಇದೆ ಆರ್ಡ್ರನ್ನ ಪಿಕಪ್ ಮಾಡೋಕ್ಕೆ, ಹಂಗೆ ನಿಮ್ಮನ್ನು ನೋಡಿದೆ. ಸೊ ನಿಮ್ಮ ವೀಡಿಯೋದ ಮುಖಾಂತರನೇ ನಾನು ಟೆಲಿಪೋರ್ಟ್ನ ಜಾಯ್ನ್ ಆದೆ ಅಂತ ಅವರು ಎಕ್ಸ್ಪೀರಿಯೆನ್ಸ್ನ ಅವ್ರು ಶೇರ್ ಮಾಡ್ಕೊಂಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಿಜ ಹೇಳಬೇಕು ಅಂದರೆ ಅವ್ರು ಹೇಳಿರೋ ಮಾತುಗಳನ್ನ ನೀವು ಕೇಳಿದ್ರೆ, ಸೊ ತುಂಬ ಜನ ನನಗೆ ಬ್ಯಾಡ್ ಕಮೆಂಟ್ಸ್ ಆಗ್ತಾರೆ. ಅಂದರೆ ನೀನು ಅಂಥ ಕಂಪ್ನಿನ ಪ್ರಮೋಟ್ ಮಾಡ್ತೀಯ, ಇಂಥ ಕಂಪ್ನಿನ ಪ್ರಮೋಟ್ ಮಾಡ್ತೀಯ, ನಿನ್ನಿಂದ ಹುಡುಗರು ಹಾಳಾಗ್ತಿದ್ದಾರೆ, ಸೊ ಎಷ್ಟೋ ಜನ ಹುಡುಗರಿಗೆ ತೊಂದರೆ ಮಾಡ್ತಿದ್ದೀರಾ ಅಂತ ತುಂಬ ಜನ ಬ್ಯಾಡ್ ಕಮೆಂಟ್ಸ್ ಆಗ್ತಾರೆ. ಸೊ ಅಂಥವ್ರಿಗೆ ಇದೊಂದು ನಿದರ್ಶನ ಅಂತಾದರೂ ಹೇಳ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ, ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಸೊ ನಾವೇನು ಬೆಟ್ಟಿಂಗ್ ಆ್ಯಪ್ನ ಇಲ್ಲಿ ಪ್ರಮೋಟ್ ಮಾಡ್ತಾ ಇರೋದು ನಿಜ, ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ, ಮಾಡಿರೋದು ನಿಜಾನೇ. ಬಟ್ ಆದರೆ ಇಲ್ಲಿ ನಾವು ಯಾವುದೇ ರೀತಿ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಿ ನೀವು 1000 ರೂಪಾಯಿ ಹಾಕಿ ನಾನು 1000 ರೂಪಾಯಿ ಈಸಿಯಾಗಿ ಮನೇಲಿ ಕೂತ್ಕೊಂಡೆ ಈತ ಮಾಡ್ಕೊಳ್ಳಿ ಅದು ಮಾಡ್ಕೊಳ್ಳಿ ಅಂತ ಯಾರೂ ಹೇಳ್ತಾ ಇಲ್ಲ. ಸೊ ದಯವಿಟ್ಟು ಅರ್ಥ ಮಾಡಿಕೊಂಡು ಸ್ವಲ್ಪ ಯೋಚನೆ ಮಾಡಿ, ಕಮೆಂಟ್ ಮಾಡೋಕ್ಕೂ ಮುಂಚೆ ನೀವು ಯೋಚನೆ ಮಾಡಿ ಅದು ಹಾಕಿದ್ರೆ ಚೆನ್ನಾಗಿರುತ್ತೆ ಬ್ರೋ. ನೀವು ದಯವಿಟ್ಟು ನಿಮ್ಮ ಹೆಸರು ಮತ್ತು ನಾನು ಮರ್ತೋಗ್ಬಿಟ್ಟೆ, ದಯವಿಟ್ಟು ಪ್ಲೀಸ್ ರಿಕ್ವೆಸ್ಟು ಬ್ರೋ, ದಯವಿಟ್ಟು ಇನ್ಸ್ಟಾಗ್ರಾಮ್ ID ಮೆನ್ಷನ್ ಮಾಡಿರ್ತೀನಿ ಮತ್ತು ವಾಟ್ಸಪ್ ನಂಬರ್ನ ನನ್ನ ಕೆಳಗಡೆ ಕೊಟ್ಟಿರ್ತೀನಿ. ಸೊ ಬಂದು DM ಮಾಡಿ, ಯಾಕಂದರೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ತುಂಬ ಚೆನ್ನಾಗಿ ಹೇಳ್ಕೊಂಡಿದ್ರೆ. ಅನ್ಫಾರ್ಚುನೇಟ್ಲಿ ಅದು ರೆಕಾರ್ಡ್ ಆಗಿಲ್ಲ ಸ್ನೇಹಿತರೆ. ಸೊ ನೋಡಿ, ಈಗಾದರೂ ಸ್ವಲ್ಪ ಜನ ಬ್ಯಾಡ್ ಕಮೆಂಟ್ಸ್ ಮಾಡೋರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಇಲ್ಲೇನು ನಾನೇನು ಲೈಕ್ ನಿಮ್ಮನ್ನು ಏನಂತಾರಲ್ಲ, ನಿಮ್ಮನ್ನು ಅಡ ಇಟ್ಬಿಟ್ಟು ನಾನು ಇಲ್ಲೇನು ದುಡ್ಡು ಮಾಡ್ತಾ ಇಲ್ಲ. ಓಕೆ, ಕೆಲವರು ಹೇಳ್ತಾರೆ ಹೌದಪ್ಪ ನಾನು ಮಾಡಿದ ಪ್ರಮೋಷನೇ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆದರೆ ಅದೊಂದು ಅಪ್ಲಿಕೇಶನು ಒಂದು ಆಪ್ಷನ್ ಆಗಿ ಹೇಳಿದ್ದೀನಿ ಅಷ್ಟೇ ನಿಮಗೆ. ಈಗ ನೋಡಿ, ನಾನು ಪೋರ್ಟ್ರಲ್ಲಿ ಬಂದು ಕರೆಕ್ಟಾಗಿ ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ. 200 ರೂಪಾಯಿ ಮಾಡೋಕ್ಕಾಗಲಿಲ್ಲ, ಆರ್ಡ್ರೇ ಇಲ್ಲ, ಓಕೆನಾ. ಸೊ ಕಾಯ್ತಾ ಇದ್ದೀನಿ. ಸೊ ಇಂಥ ಎಷ್ಟೋ ಜನ ಇರ್ತಾರೆ, ಓಕೆನಾ. ನಮ್ಮ ಸಬ್ಸ್ಕ್ರೈಬರ್ಸೇ ಇರ್ತಾರೆ, ಇಲ್ಲ ಯಾರೋ ಬೇರೆಯವರು ಇರ್ತಾರೆ, ಅಂಥವ್ರಿಗೆ ಯೂಸ್ ಆಗುತ್ತೆ. ಓಕೆ, ಟೆಲಿಪೋರ್ಟ್ ಅನ್ನೋದು ಒಂದು ಆಪ್ಷನ್. ಟೆಲಿಪೋರ್ಟೇ ಮಾಡಿ ಅಂತ ನಾನು ಎಲ್ಲೂ ಹೇಳಲ್ಲ. ಅದರಲ್ಲಿ ಮಾಡಿ, ಅದರಲ್ಲಿ ಆಗಿಲ್ವಾ, ಇದು ಪೋರ್ಟ್ರಲ್ಲೇ ಅಡ್ಜಸ್ಟ್ ಆಗ್ತದೆ, ಪೋರ್ಟ್ರೇ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೋ ಅದರಲ್ಲಿ ಮಾಡಿ. ಒಟ್ಟಿನಲ್ಲಿ ಏನಪ್ಪ ಅಂದರೆ, ನನ್ನ ಉದ್ದೇಶ ಏನಂದರೆ, ನೀವು ಒಂದು ಸ್ವಲ್ಪ ಅರ್ನಿಂಗ್ಸ್ ಮಾಡ್ಕೊಬೇಕು. ಇದು ಈಗ ನೀವು ಮಾಡೋ ವಯಸ್ಸಿರ್ತದೆ, ಈಗ ಮಾಡ್ಬೋದು. ಈಗ ಅರ್ನಿಂಗ್ಸ್ ಅದೇ ನೀವು ಒಂದು 10-15 ವರ್ಷ ಆದಮೇಲೆ ನೀವು ಬಂದು ಡ್ಯೂಟಿ ಇದೇ ಥರ ಮಾಡೋಕ್ಕಾಗಲ್ಲ, ಓಕೆನಾ. ಸೊ ಈಗ ಮಾಡೋ ಏಜಲ್ಲಿ ನೀವೇನೋ ಕಷ್ಟಪಟ್ಟು ದುಡಿಯೋ ಏಜಲ್ಲಿ ದುಡಿಬೇಕು. ಸೊ ಯಾವ ಅಪ್ಲಿಕೇಶನ್, ಕೆಲವ್ರ ಮೈಂಡ್ಸೆಟ್ ಹೆಂಗಿರ್ತದೆ ಅಂದರೆ, ಒಂದು ದತ್ತು ಪುತ್ರ ಥರ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ನಾನು ಪೋರ್ಟ್ರ್ ಅಂದರೆ, ನನ್ನ ಪೋರ್ಟ್ರೇ ದೇವರು,
ಪೋರ್ಟ್ ಬಿಟ್ಟರೆ ಇನ್ಯಾವುದೂ ಇಲ್ಲ. ನಾನು ಸಾಯೋವರೆಗೂ ಪೋರ್ಟ್ರಲ್ಲೇ ಸಾಯ್ತೀನಿ ಅಂದರೆ ನೀವು ಅಲ್ಲೇ ಸಾಯಿರಿ, ನನಗೇನು ತೊಂದರೆ ಇಲ್ಲ. ಬಟ್ ನಾನು ಯಾರಿಗೆ ಅಂದರೆ ನಾನು ವೀಡಿಯೋ ಮಾಡ್ತಿರೋದು ಸ್ವಲ್ಪ ಕಷ್ಟ ಇರ್ತದೆ, ಮನೆಯಲ್ಲಿ ಡ್ಯೂಟಿ ಮಾಡಬೇಕು, ಒಂದು ಸ್ವಲ್ಪ ಕಷ್ಟಕ್ಕೆ ನಾನು ಏನೋ ಒಂದು ದುಡ್ಡು ಮಾಡ್ಕೊಬೇಕು, ಸ್ವಲ್ಪ ಮುಂದೆ ಹೋಗಬೇಕು ಅನ್ನೋರಿಗೆ ಕಷ್ಟಪಡ್ತೀನಿ ಅಂತ ಇದ್ದರೆ ಅಂಥವರು ಎಲ್ಲ ಅಪ್ಲಿಕೇಶನ್ನು ಟ್ರೈ ಮಾಡಿ. ಏನಕ್ಕಂದರೆ ಈ ಅಪ್ಲಿಕೇಶನ್ಸ್ ಹೆಂಗಂದರೆ ಸ್ಟಾರ್ಟಿಂಗ್ ಬಂದಾಗ ಮಾತ್ರ ನಿಮ್ಮ ಹತ್ರ ಚೆನ್ನಾಗಿ ದುಡಿಸ್ಕೊಂಡು ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾರೆ. ಹೋಗ್ತಾ ರಾಜನ ಕುದುರೆ ಕತ್ತೆ ಥರ ನಿಮ್ಮ ಮೇಲೆ ಕುತ್ಕೊಂಡು ದಬ್ಬಾಳಿಕೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇದೇ ಅಂತಲ್ಲ, ಟೆಲಿಪೋರ್ಟ್ ಏನು ಸಾಚ ಅಲ್ಲ, ಟೆಲಿಪೋರ್ಟು ಅಷ್ಟೇ. ಇವಾಗ ನಿಮ್ಗೆ ಒಳ್ಳೆ ಆಪ್ಷನ್ ಕೊಡ್ಬೋದು, ಬಟ್ ಹೋಗ್ತಾ ಅದೂ ಚೇಂಜ್ ಆಗುತ್ತೆ. ಸೊ ನಾನೇನದು ಮಾಡೋವರೆಗೂ ಅದು ಆಫರ್ ಕೊಡೋವರೆಗೂ ಅದರಲ್ಲಿ ದುಡ್ಕೊಳ್ಳಿ. ಆಫರ್ ಆದ ಅವನು ನಿಮಗೆ ಆಟ ಆಡ್ಸೋಕ್ಕೆ ಶುರು ಮಾಡ್ದ, ಅದು ಬಿಟ್ಟು ಬೇರೆ ಅಪ್ಲಿಕೇಶನ್ಗೆ ಹೋಗಿ ಅಷ್ಟೇ. ಸೊ ನೀವು ಒಂದನ್ನೇ ಮಾಡ್ಕೊಂಡು ಕೂತ್ಕೊತೀನಿ ಅಂದರೆ ನೀವು ಅಲ್ಲೇ ಇರ್ತೀರಾ, ಮುಂದೆ ಅಂತೂ ಹೋಗಲ್ಲ. ಸೊ ಹೋಗಿದ್ರೆ ಯಾರಾದರೂ ಮುಂದೆ ದಯವಿಟ್ಟು ನನಗೂ ಒಂದು ಸ್ವಲ್ಪ ಹೇಳಿ ಹೆಂಗೆ ಹೋಗಿದ್ರೆ ಅಂತ ನಾನು ನಿಮ್ಮ ಜೊತೆ ಬರ್ತೀನಿ, ಓಕೆನಾ. ಅದಾದಮೇಲೆ ಇವಾಗಂತೂ ನೋಡಿ ಕಾಯ್ದು ನನಗಂತೂ ಸಾಕಾಗೋಯ್ತು ನಿಜ. ನಾನು ಇವತ್ತು ಡ್ಯೂಟಿ ಈ ವಿಡಿಯೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಂತಲೇ ಬಂದೆ ಪೋರ್ಟ್ರಲ್ಲಿ ಹೆಂಗಿದೆ ಏನು ಅಂತ. ಏನಕ್ಕಂದರೆ ತುಂಬ ಜನ ನನಗೆ ಮೆಸೇಜಸ್ ಮಾಡ್ತಾವ್ರೆ, ಬ್ರೋ ಬರ್ತಾ ಇಲ್ಲ ಆರ್ಡ್ರು ಅಂತ. ಸೊ ನಾನು ಏಕ್ದಮ್ ನಾನು ಬರಲ್ಲ ಪೋರ್ಟ್ರ್ ಯಾರು ಮಾಡಿಬಿಡಿ ಅಂತ ಹೇಳೋಕ್ಕಾಗಲ್ಲ. ಮಾಡಿ, ಓಕೆನಾ, ಎರಡೂ ಮಾಡಿ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದ್ದರೆ ಅದು ಮಾಡಿ. ಇವತ್ತು ನಾನು ಬಂದಿದ್ದೀನಿ, ನೋಡೋಣ, ಇನ್ನೂ ವೆಯ್ಟ್ ಮಾಡ್ತೀನಿ, ಇನ್ನೂ 1 hour 2 hour ವೆಯ್ಟ್ ಮಾಡ್ತೀನಿ ಯಾವುದಾದ್ರು ಆರ್ಡ್ರ್ ಸಿಗ್ತಾ ಇದೆ ಅಂತ. ಅಣ್ಣ ಆಗಲೇ ಇಲ್ಲೇ ಬಂದಿದ್ದಲ್ಲ ಅಣ್ಣ. ಅಯ್ಯೋ ಇಲ್ಲೇ ಇದು ಊರೆಲ್ಲ ಸುತ್ತಾಡಿಸಿದ್ರ. ಪೇಮೆಂಟ್ ಅಣ್ಣ ಸರಿ ಅಣ್ಣ. ನೀವು ಒಳಗಡೆ ಇದ್ಬಿಟ್ಟು ನೀವು ಇಲ್ಲಿ ಹೆಂಗಣ್ಣ ಹೇಳಕ್ಕಾಗುತ್ತೆ? ಹ್ಞೂ ಅಣ್ಣ ಇಲ್ಲೇ ಬಂದಿದ್ದೆ ನಾನು. ನೀನು ರೋಡ್ಗೆ ಬಂದಿಲ್ಲ, ನೀವು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಹೇಳಿದ್ರೆ ಹೆಂಗಣ್ಣ? ಏನೋ ಬಿಡಿ ಅಣ್ಣ, ಆಯಿತು ಅಣ್ಣ. ಪೇಮೆಂಟ್ ಮಾಡಿ ಅಣ್ಣ, ಕೊಟ್ಟಿದ್ದೀವಿ ಐಟಮ್. ಹಾಂ ಹೌದಣ್ಣ. ಅಲ್ಲ ಗುರು, ಈ ಥರ ಇರ್ತಾರೆ ಗುರು ಕಸ್ಟಮರ್ಸು. ನಾನು ಇಲ್ಲಿದ್ದೀನಿ, ಅಲ್ಲಿಂದ ಬಂದು ಮೈನ್ ರೋಡ್ ಕರೆಯೋದು ಬಿಟ್ಬಿಟ್ಟು ಒಳಗಡೆ ಇದ್ರಂತೆ, ನಾನು ಒಳಗಡೆ ಹೋಗ್ಬೇಕಿತ್ತಂತೆ ನೋಡ್ಕೊಂಡು. ಸ್ವಾಮಿ ಓಪ. ಸ್ನೇಹಿತರೆ, ತುಂಬ ಹೊತ್ತಿಗೆ ಒಂದು ಆರ್ಡ್ರ್ ಬೀಳ್ತಾಯಿದೆ. ಈ ಟೈಮಲ್ಲೇ ಕಾಲ್ ಬರಬೇಕಾ? ಸಿಕ್ತು ಯಪ್ಪ, ಫೈನಲಾಗಿ ಒಂದು ಆರ್ಡ್ರ್ ಸಿಕ್ತಪ್ಪ ಸ್ವಾಮಿ. ಪೋರ್ಟರು ಬೇರೆ ಇದೆ ಮೇಡಮ್, ಅದು ಗಾಡಿ ಸರ್ವಿಸ್ ಕೊಟ್ಟಿದ್ವಿ. ಹೌದು. ಇಲ್ಲ ಹಾಂ ಮೇಡಮ್, ಆಗುತ್ತೆ. ಕೊಡಿ ಮೇಡಮ್ ಐಟಮ್. ಹಾಂ ಮೇಡಮ್, ಅದೇ ನಂಬರ್ಗೆ ಮೇಡಮ್. ಓಕೆ ಮೇಡಮ್, ಓಕೆ ಸರಿ ಮೇಡಮ್, ಓಕೆ. ಓಕೆ ಒಂದು ನಿಮಿಷ. ಒಂದು 1 o'clock ಎಲ್ಲ ಅಲ್ಲಿ ಹೋಗ್ತೀನಿ. ಒಂದು ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಆರ್ಡ್ರನ್ನ ಡ್ರಾಪ್ ಹತ್ರ ಹೋಗೋಷ್ಗೆ ಎಷ್ಟು ಕಷ್ಟ ಇರುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರ್ತದೆ. ಏನಕ್ಕಪ್ಪ ಅಂದರೆ ಅಲ್ಲಿ ಪಿಕಪ್ ಮಾಡಿದ್ರಿಂದ 25 ಕಿಲೋಮೀಟ್ರ್ ಇದೆ. ಕಸ್ಟಮರು ಅಲ್ಲೇ ಹೇಳ್ಬಿಟ್ರು ಎಷ್ಟೊತ್ತಾಗುತ್ತೆ ಸರ್ ಬೇಗ ಎತ್ಕೊಂಡೋಗಿ ಕೊಡಿ ಅಂತ. ಬಟ್ ಆದರೆ ಎಷ್ಟು ಸಿಗ್ನಲ್ನ ಜಂಪ್ ಮಾಡಬೇಕು, ಎಷ್ಟು ಕಷ್ಟ ಆಗುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರ್ತದೆ. ಸೊ ಕೆಲವರು ತುಂಬ ಜನ ಏನು ಅನ್ಕೊತಾರೆ ಅಂದರೆ 1000 ರೂಪಾಯಿ, 1500 ರೂಪಾಯಿ, 2000 ಮಾಡ್ತೀನಿ ಅಂತ ಅಷ್ಟೊಂದು ಈಸಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದನ್ನು ಮಾತಲ್ಲಿ ಹೇಳೋಕ್ಕಾಗಲ್ಲ, ಅದು ಮಾಡೋರಿಗೆ ಗೊತ್ತಾಗುತ್ತೆ. 365 ब्लॉक 1 के 2. अच्छा दादा फोटो अच्छा है. शंकर वीडियो बनता है ना इसमें? हाँ वीडियो बनता है, बन रहा है क्या अभी? नाम क्या है? एक क्या स्मेल है भाई? सलमान खान. क्या नाम? अर्जुन.
अर्जुन खान डिलीवरी देने से होगा पोर्टर ठीक है ले ले दे सकते हैं हेलमेट खोल के दे इसमें यही बिल्डिंग है हेलमेट निकल हाँ ठीक है अभी ठीक है सर 199 ಸ್ನೇಹಿತರೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಏನಪ್ಪ ಅಂದರೆ ಗಾಡಿಯಲ್ಲಿ ಚಾರ್ಜಿಂಗು 30% ಇದು ಯಾವುದೂ ಆರ್ಡ್ರ್ಗಳು ಬೀಳ್ತಾ ಇಲ್ಲ ಮನೆ ಕಡೆನೇ ಇದ್ದೀನಿ ಹೆವಿ ಬಿಸಿಲಿದೆ ಮತ್ತು ತಲೆನೋವು ಬಾಡಿ ಎಲ್ಲ ಹೆವಿ ಪೈನ್ಸ್ ಆಗ್ತಿದೆ ಗುರು ಸಿಕ್ಕಾಪಟ್ಟೆ ಬಾಡಿ ಪೈನ್ಸ್ ಏನಕ್ಕಪ್ಪ ಅಂದರೆ ಲೈಕ್ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡಿದ್ರೆ ಇದೇ ತಲೆನೋವು ಸೊ ಲಾಸ್ಟ್ ಆ್ಯಕ್ಚುಲಿ ರಜೆಗಳು ತಗೊಂಡಿದ್ದೆ ಲೀವ್ ಹಾಕಿದೆ ಬಟ್ ರೆಸ್ಟ್ ಮಾಡಿರಲಿಲ್ಲ ಏನಕ್ಕೆ ರೆಸ್ಟ್ ಮಾಡಿರಲಿಲ್ಲ ಅಂದರೆ ಎಡಿಟಿಂಗು ಅದು ಇದು ಅಂತ ಅಲ್ಲೇ ತಲೆ ಕೆಟ್ಟೋಗ್ತೈತೆ ಸೊ ವೀಡಿಯೋ ಮಾಡು ಎಡಿಟ್ ಮಾಡು ಅಲ್ಲೇ ಆಗೋಗ್ತದೆ ಟೈಮು ರೆಸ್ಟ್ ಬಂಗೆ ಎಲ್ಲೂ ಇಲ್ಲ ಸೊ ಅದಕ್ಕೆ ಈ ಟೈಮ್ ಬಂದು ಇನ್ನೇನು 3:30 ಆಗಿದೆ ಊಟನೂ ಮಾಡಿಲ್ಲ ಸೊ ಮನೆಗೆ ಇನ್ನೇನು ಹತ್ರ ಇದ್ದೀನಿ ಸೊ ಹೋಗಿ ಮನೆಗೆ ಹೋಗಿ ಊಟ ಮಾಡಿ ರೆಸ್ಟ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ ಅರ್ನಿಂಗ್ಸ್ ಬಂದು ಎಷ್ಟಪ್ಪ ಆಗಿದೆ ಅಂದರೆ 600 ರೂಪಾಯಿ ಆಗಿದೆ ಬೆಳಗ್ಗೆಯಿಂದ 600 ರೂಪಾಯಿ ಆಗಿದೆ ಸೊ ಏನೋ ಗುರು ಆರ್ಡ್ರಲ್ಲೂ ಸರಿಯಾಗಿ ಸಿಗ್ತಾ ಇಲ್ಲ ಅದ್ರ ಜೊತೆ ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ ಆರ್ಡ್ರಲ್ಲಿ ಸರಿಯಾಗಿ ಸಿಗಲಿಲ್ಲ ಅಂದರೆ ಸೊ ಅದರಿಂದ ಈಗ ಡ್ಯೂಟಿ ಮಾಡೋಣ ಅಂತ ಒಂದು ಇದರಲ್ಲಿ ಬಂದಿರ್ತೀವಿ ಏನೋ ಬಿಡು ಇವತ್ತು ಅಷ್ಟು ಮಾಡೋಣ ಅಂತ ಬಟ್ ಆದರೆ ಸರಿಯಾಗಿ ಆರ್ಡ್ರಲ್ಲಿ ಕೊಟ್ಟಿಲ್ಲ ಅಂದರೆ ಅಲ್ಲೇ ಮೂಡ್ ಅಪ್ಸೆಟ್ ಆಗಿಬಿಟ್ರೆ ಡ್ಯೂಟಿ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಸೊ ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ವಿಡಿಯೋ ಮುಗಿಸೋಕೆ ಮುಂಚೆ ನನ್ನ ಕಡೆಯಿಂದ ಒಂದು ಮಾತೇನಪ್ಪ ಅಂದರೆ ಒಂದು ಅಪ್ಲಿಕೇಶನಲ್ಲಿ ಸರಿಯಾಗಿ ಆರ್ಡ್ರ್ ಕೊಡ್ತಿಲ್ಲ ಅಂತ ಅದನ್ನೇ ನಂಬ್ಕೊಂಡಿರೋಕ್ಕೆ ಹೋಗ್ಬೇಡಿ ನನ್ನ ಸಜೆಷನ್ನು ಸೊ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದೇನಪ್ಪ ಅಂದರೆ ಇದು ನಮ್ಮ ಟೈಮ್ ರೀ ಈಗ ನಾವು ಅಂದರೆ ನಮ್ಮ ಚೆನ್ನಾಗಿದ್ದೀವಿ ಈಗ ಸೊ ಇವಾಗ ದುಡ್ಕೊಂಬಿಡ್ಬೇಕು ಸೊ ಮುಂದೆ ಹೆಂಗಿರುತ್ತೋ ಗೊತ್ತಿಲ್ಲ ನಮ್ಮ ಲೈಫು ಅಷ್ಟೇ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಬ್ಯಾಡ್ ಕಮೆಂಟ್ಸ್ ಹಾಕೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಬ್ಯಾಡ್ ಕಮೆಂಟ್ಸ್ ಹಾಕಿ ನಾವು ಯಾವುದೇ ರೀತಿ ರಮ್ಮಿ ಗಿಮ್ಮಿ ಓಕೆನಾ ಸೊ ಬೆಟ್ಟಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡ್ತಾಯಿಲ್ಲ ನಾವು ಪ್ರಮೋಟ್ ಮಾಡ್ತಾ ಇರೋದು ಒಂದು ಒಳ್ಳೆ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತಷ್ಟೇ ಸೊ ಇಷ್ಟಪಡ್ತೀನಿ ಸೊ ಇದಕ್ಕೂ ಮೀರಿ ನೀವೇನಾದ್ರು ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಂದರೆ ವೆಲ್ಕಮ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಬೈ ಫ್ರೆಂಡ್ಸ್